ಕಾರ್ಯ ಇಲ್ಲಿ ನಡೆದಿದೆ. ಎಲ್ಲಿ ಅಂದ್ರೆ ಬಸವಗಿರಿಯಲ್ಲಿ. ಎಲ್ಲಿ ಕೂಡ ನಡೆದಿಲ್ಲ ವಚನ ಸಾಹಿತ್ಯ ಪಟ್ಟಕರ್ತಕ್ಕಂಥ ಕಾರ್ಯ ಬಸವಗಿರಿಯಲ್ಲಿ ನಡೆದಿದೆ. ಅದು ಯಾರ್ಲಿಂದ ಅಂದ್ರೆ ನಿಮ್ಮ ಹಾರಗೇರಿಯ ಜ್ಯೋತಿಗಳಿಂದ. ಅದಕ್ಕ ಶರಣ ಬಂಧುಗಳೇ, ನೀವು ಹಾರಗೇರು ಯಾರು ಕೂಡ ನಿರಾಶೆ ಆಗ್ತಕ್ಕಂಥ ಕಾರಣ ಇಲ್ಲ. ನಮ್ಮ ಲಿಂಗೈಕ್ಯ ಗದಗ ತೋಟದಾರೆ ಅಪ್ಪ ಅವ್ರು ಹೇಳ್ತಿದ್ರು ಏನಂತಂದ್ರೆ ನಾ ಎಲ್ಲಾ ಮಠಾಧೀಶರು ನೋಡಿವಿ, ಎಲ್ಲಾ ಮಠಗಳಿಗೆ ಹೋಗಿದೆವು, ಆದ್ರ ಇಲ್ಲಿ ಇಬ್ರು ಹೆಣ್ಮಕ್ಳು ಕೂಡಿ ಇಂತ ದೊಡ್ಡ ಆಶ್ರಮ ಕಟ್ಟಾರಲ್ಲ, ಇದು ಎಲ್ಲೂ ಕೂಡ ಆಗಿಲ್ಲ ಅಂತ ಹೇಳ್ಕೊಂಡು ತೋಟದ ಜಗದ್ಗುರುಗಳು ಹೇಳಿದ್ರು. ಅಷ್ಟೇ ಅಲ್ಲ, ಎಲ್ಲ ಹೆಣ್ಣು ಮಕ್ಕಳಿಗೆ ಬೆಳೆಸಿದವ್ರು ಯಾರಂದ್ರೆ ಇಬ್ಬರು ಅಕ್ಕದೇರು ಅಂತ ಹೇಳ್ಕೊಂಡು ಅಲ್ಲಿ ಹೇಳ್ತಿದ್ರೆ. ಅಂತ ಅಕ್ಕ ಎಲ್ಲಿ ನೋಡಿದ್ರೆ ಅಕ್ಕದ್ವೈರು ಎಲ್ಲಾ ತಾಯಿದ್ರು ಒಬ್ಬರಿಂದ ನಮ್ಮ ಮನಸ್ಸು ಬರುತ್ತೆ, ಇಬ್ರು ಇರ್ಬೇಕು ಅಂತ ನೀವು ಅಂತಿದ್ರಿ. ಈಗ ಎಲ್ಲಿ ತರ್ಬೇಕು ಹೇಳ್ರಿ ಅಂತ ಅಕ್ಕನ ನಾವು ಕಳ್ಕೊಂಡಿವಿ. ದೈಹಿಕವಾಗಿ ಅಕ್ಕ ಆಗ್ಲಿದ್ರು ಕೂಡ ನಾವೆಲ್ಲರೂ ಕೂಡ ಮಾನಸಿಕವಾಗಿ ಅಕ್ಕ ನಮ್ ಜೊತೆ ಹರ ಅಂತ ತಿಳ್ಕೊಂಡೆ ನಾವೆಲ್ಲರೂ ಮತ್ತೆ ಆ ಬಸವ ತತ್ವನ ಅಕ್ಕನ ಉದ್ದೇಶ ಏನಿತ್ತಲ್ಲ ಅದನ್ನ ಮುಂದುವರ್ಸ್ಕೊಂಡು ಹೋಗೋಣ. ನೀವ್ಯಾರು ಕೂಡ ನಿರಾಶೆ ಆಗ್ತಕ್ಕಂಥದ್ದಿಲ್ಲ. ನಮ್ಮೆಲ್ಲದ ಉದ್ದೇಶ ಎಂಬವರಿಗೆ ಸಾವಿಲ್ಲ, ಎಂಬವರು ಸಾವನರಿಯರು, ಸಾವೆಂಬುದು ಸಯವಲ್ಲ ಅಂತ. ಅದಕ್ಕೆ ಅದು ದೈಹಿಕವಾಗಿ ಅಕ್ಕೋರಿಗೆ ದೈಹಿಕವಾಗಿ ಹೋಗಿರ್ಬೇಕು, ಆದ್ರೆ ಮಾನಸಿಕವಾಗಿ ಅಕ್ಕೋರು ಹೋಗಿಲ್ಲ. ಅವರ ರಕ್ತದ ಕಣ ಕಣ ಬಸವ ಉಸಿರದ ಆ ಉಸಿರು ಎಂದಿಗೂ ಕೂಡ ಅದು ಇರ್ತದೆ. ಅದಕ್ಕೆ ಅರ್ಥವನ್ನ ಪ್ರಸಾರ ಮಾಡ್ತಕ್ಕಂಥ ಉಸಿರು ನೀವೆಲ್ಲರೂ ತುಂಬ್ಕೊಳ್ಬೇಕು. ಯಾರು ಕೂಡ ನಿರಾಶೆ ಆಗ್ಬೇಡ್ರಿ. ಅಕ್ಕನ ನಾವು ಕಳ್ಕೊಂಡಿಲ್ಲ, ಮತ್ತೆ ಬಸವ ತತ್ವ ಅಳವಡಿಸ್ಕೊಂಡು ಅದನ್ನು ಬದುಕಿನಲ್ಲಿ ತರ್ತಕ್ಕಂಥ ಕಾರ್ಯ ಮಾಡಿದ್ರೆ ಅಕ್ಕ ನಮ್ ಜೊತೆನೇ ಅದಳ ಅಂತ ತಿಳ್ಕೊಂಡು ನಾವೆಲ್ಲರೂ ಭಾವಿಸ್ಬೇಕು ಅಂತ ಹೇಳಿ ನಾನು ಎರಡು ಮಾತುಗಳಿಗೆ ಮುಂದೆಲ್ಲ ಮಾಡ್ತಾ ಇದ್ದೀನಿ.